ವೀಕ್ಷಕರ ದಿನಾಂಕ 19/6/2025 ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಚಿಕ್ಕೇರಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಸಾಮಾಜಿಕ ಪರಿಶೋಧನಾ ಸಭೆ ನಡೆಯಿತು. ಈ ಸಭೆಯಲ್ಲಿ ಚಿಕ್ಕೇರಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಎಲ್ಲ ಕಾಮಗಾರಿಗಳ ವಿವರ ಮತ್ತು 14-15ನೇ ಹಣಕಾಸು ಪರಿಶೋಧನೆ ಹಾಗೂ ಎಲ್ಲ ಕಾಮಗಾರಿಗಳ ದಾಖಲೆಗಳು, ಬಿಲ್ಲುಗಳು, ಚಿಕ್ಕೇರಳ್ಳಿ, ಭಟ್ರಳ್ಳಿ, ಹಮಗುಂದಿ, ಬೈರಾಪುರ ಗ್ರಾಮಗಳಲ್ಲಿ ನಡೆದ ಕಾಮಗಾರಿಗಳನ್ನು ಸತತ 5 ದಿನಗಳ ಕಾಲ ವೀಕ್ಷಣೆ ಮಾಡಿ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ದಿನಾಂಕ 19/6/2025 ಗ್ರಾಮ ಸಭೆಯನ್ನು ಕರೆದು ಗ್ರಾಮ ಸಭೆಯಲ್ಲಿ ಸಂಪೂರ್ಣ ವರದಿಯನ್ನು ಮಂಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಲೆಕ್ಕ ಪರಿಶೋಧಕರಾದ ಮಲ್ಲಪ್ಪ ಹಾಗೂ ಸಿಬ್ಬಂದಿಯವರು, ಚಿಕ್ಕೇರಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ಹಾಗೂ ಕಾರ್ಯದರ್ಶಿ ಚಿದಾನಂದಪ್ಪ ಸೇರಿದಂತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶೋಭಾ ಸೋಮಶೇಖರ್ ಹಾಗೂ ಚಿಕ್ಕೇರಳ್ಳಿಯ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೂ 4 ಹಳ್ಳಿಗಳ ಕೂಲಿ ಕಾರ್ಮಿಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿಗಾರರು ಸೋಮಶೇಖರ ಭಟ್ರಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಇದು ಕಾಮಗಾರಿ ನಡೆದಂತ ಒಂದು ದಿನಾಂಕ 29/6/2024 ನಡೆದಿದೆ. ಇದಕ್ಕೆ ಖರ್ಚು ಮಾಡಲಾದ ಒಟ್ಟು ಮೊತ್ತ 39,547 ರೂಪಾಯಿ ಖರ್ಚು ಮಾಡಲಾಗಿದೆ. ನೆಕ್ಸ್ಟ್ 29/6/2024 ಹಮಗುಂದಿ ಗ್ರಾಮದಲ್ಲಿ ಗ್ರಾಮ ನೈರ್ಮಲೀಕರಣ ಮಾಡಿದರೆ ಭಾಗ 1. ಇದಕ್ಕೆ ಅಂದಾಜು ಮೊತ್ತ 40,000 ರೂಪಾಯಿ. ಇದಕ್ಕೆ ಖರ್ಚಾದ ಒಟ್ಟು ಮೊತ್ತ 39,902 ರೂಪಾಯಿ ಖರ್ಚು ಮಾಡಲಾಗಿದೆ. ಅದೇ ರೀತಿಯಾಗಿ 29/6/2024 ಹಮಗುಂದಿ ಗ್ರಾಮದಲ್ಲಿ ಗ್ರಾಮ ನೈರ್ಮಲೀಕರಣ ಮಾಡಿದರೆ ಭಾಗ 2. ಇದಕ್ಕೆ ಅಂದಾಜು ಮೊತ್ತ 40,000 ರೂಪಾಯಿ. ಇದಕ್ಕೆ ಖರ್ಚು ಮಾಡಲಾದ ಒಟ್ಟು ಮೊತ್ತ 39,732 ರೂಪಾಯಿ ಖರ್ಚು ಮಾಡಲಾಗಿದೆ. ನೆಕ್ಸ್ಟ್ 29/6/2024 ಚಿಕ್ಕೇರಳ್ಳಿ ಗ್ರಾಮದಲ್ಲಿ ಗ್ರಾಮ ನೈರ್ಮಲೀಕರಣ ಮಾಡಿದ್ದಾರೆ. ಇದಕ್ಕೆ ಭಾಗ 1. ಇದಕ್ಕೆ ಅಂದಾಜು ಮೊತ್ತ 90,000 ರೂಪಾಯಿ. ಇದಕ್ಕೆ ಖರ್ಚು ಮಾಡಲಾದ ಒಟ್ಟು ಮೊತ್ತ 89,842 ರೂಪಾಯಿ ಖರ್ಚು ಮಾಡಲಾಗಿದೆ. ನೆಕ್ಸ್ಟ್ 29/6/2024 ಚಿಕ್ಕೇರಳ್ಳಿ ಗ್ರಾಮದಲ್ಲಿ ಗ್ರಾಮ ನೈರ್ಮಲೀಕರಣ ಭಾಗ 2. ಇದಕ್ಕೆ ಅಂದಾಜು ಮೊತ್ತ 90,000 ರೂಪಾಯಿ. ಇದಕ್ಕೆ ಖರ್ಚು ಮಾಡಲಾದ ಒಟ್ಟು ಮೊತ್ತ 89,154 ರೂಪಾಯಿ ಖರ್ಚು ಮಾಡಲಾಗಿದೆ. ನೆಕ್ಸ್ಟ್ 29/6/2024 ಬೈರಾಪುರ ಗ್ರಾಮದಲ್ಲಿ ನೈರ್ಮಲೀಕರಣ ಭಾಗ 1. ಇದಕ್ಕೆ ಅಂದಾಜು ಮೊತ್ತ 40,000 ರೂಪಾಯಿ. ಇದಕ್ಕೆ ಖರ್ಚು ಮಾಡಲಾದ ಒಟ್ಟು ಮೊತ್ತ 39,799 ರೂಪಾಯಿ ಖರ್ಚು ಮಾಡಲಾಗಿದೆ. 29/6/2024 ಬೈರಾಪುರ ಗ್ರಾಮದಲ್ಲಿ ನೈರ್ಮಲೀಕರಣ ಭಾಗ 2. ಇದಕ್ಕೆ ಅಂದಾಜು ಮೊತ್ತ 40,000 ರೂಪಾಯಿ. ಇದಕ್ಕೆ ಖರ್ಚು ಮಾಡಲಾದ ಒಟ್ಟು ಮೊತ್ತ 39,961 ರೂಪಾಯಿ ಖರ್ಚು ಮಾಡಲಾಗಿದೆ. ನೆಕ್ಸ್ಟ್ 29/6/2024 ಭಟ್ರಳ್ಳಿ ಗ್ರಾಮದಲ್ಲಿ ನೈರ್ಮಲೀಕರಣ ಮಾಡಿದರೆ ಭಾಗ 1. ಇದಕ್ಕೆ ಅಂದಾಜು ಮೊತ್ತ 40,000 ರೂಪಾಯಿ. ಇದಕ್ಕೆ ಖರ್ಚು ಮಾಡಲಾದ ಒಟ್ಟು ಮೊತ್ತ 39,902 ರೂಪಾಯಿ ಖರ್ಚು ಮಾಡಲಾಗಿದೆ. 21/5/2024 ಚಿಕ್ಕೇರಳ್ಳಿ ಗ್ರಾಮದ ಅಂಗವಿಕಲರಿಗೆ ರ್ಯಾಂಪ್ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಅಂದಾಜು ಮೊತ್ತ 1,63,706 ರೂಪಾಯಿ. ಚಿಕ್ಕೇರಳ್ಳಿ ಗ್ರಾಮದ ಸರ್ಕಾರಿ ಮಾದರಿ ಶಾಲೆಯಲ್ಲಿ ಅಂಗವಿಕಲರಿಗಾಗಿ ರ್ಯಾಂಪ್ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಅಂದಾಜು ಮೊತ್ತ 1,63,706 ರೂಪಾಯಿ ಅಂದಾಜು ಮೊತ್ತ. ಖರ್ಚು ಮಾಡಲಾದ ಒಟ್ಟು ಮೊತ್ತ 1,60,753 ರೂಪಾಯಿ ಖರ್ಚು ಮಾಡಲಾಗಿದೆ. 2024-25ನೇ ಸಾಲಿನಿಂದ ಗ್ರಾಮಗಳ ಕುಡಿಯುವ ನೀರಿನ ಸಾಮಗ್ರಿಗಳನ್ನು ಖರೀದಿ ಮಾಡಿದ್ದಾರೆ. ಇದಕ್ಕೆ ಖರ್ಚು ಮಾಡಲಾದ ಒಟ್ಟು ಮೊತ್ತ 99,296 ರೂಪಾಯಿ ಖರ್ಚು ಮಾಡಲಾಗಿದೆ. ನೆಕ್ಸ್ಟ್ ಚಿಕ್ಕೇರಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂಗವಿಕಲರಿಗೆ ಅವಶ್ಯಕವಾಗಿ ಬೇಕಾಗುವ ಸಾಮಗ್ರಿಗಳನ್ನು ಖರೀದಿ ಮಾಡಿದ್ದಾರೆ. ಇದಕ್ಕೆ ಖರ್ಚು ಮಾಡಲಾದ ಒಟ್ಟು ಮೊತ್ತ 81,016 ರೂಪಾಯಿ ಖರ್ಚು ಮಾಡಲಾಗಿದೆ. ಅದೇ ರೀತಿಯಾಗಿ ಚಿಕ್ಕೇರಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಅಂಗವಿಕಲರಿಗೆ ಅವಶ್ಯಕವಾಗಿ ಬೇಕಾಗುವ ಸಾಮಗ್ರಿಗಳನ್ನು ಖರೀದಿ ಮಾಡಿದರೆ ಇದಕ್ಕೆ ಖರ್ಚು ಮಾಡಲಾದ ಒಟ್ಟು ಮೊತ್ತ 46,752 ರೂಪಾಯಿ ಖರ್ಚು ಮಾಡಲಾಗಿದೆ. ಚಿಕ್ಕೇರಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೆ ಕುಡಿಯುವ ನೀರಿನ ಸಾಮಗ್ರಿಗಳ ಪಂಪ್ ಮೋಟಾರ್ ದುರಸ್ತಿ ಮಾಡಿದ್ದಾರೆ. ಇದಕ್ಕೆ ಖರ್ಚು ಮಾಡಲಾದ ಒಟ್ಟು ಮೊತ್ತ 83,850 ರೂಪಾಯಿ ಖರ್ಚು ಮಾಡಲಾಗಿದೆ. ಚಿಕ್ಕೇರಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೆ ಕುಡಿಯುವ ನೀರಿನ ಸಾಮಗ್ರಿಗಳ ಪಂಪ್ ಮೋಟಾರ್ ದುರಸ್ತಿ ಮಾಡಿದ್ದಾರೆ. ಇದಕ್ಕೆ ಖರ್ಚು ಮಾಡಲಾದ ಒಟ್ಟು ಮೊತ್ತ 72,800 ರೂಪಾಯಿ ಖರ್ಚು ಮಾಡಲಾಗಿದೆ. ಗ್ರಾಮ ಪಂಚಾಯತಿ ವ್ಯಾಪ್ತಿ ಸಿಬ್ಬಂದಿ ವೇತನವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಖರ್ಚು ಮಾಡಲಾದ ಒಟ್ಟು ಮೊತ್ತ 1,34,172 ರೂಪಾಯಿ ಖರ್ಚು ಮಾಡಲಾಗಿದೆ. ನೆಕ್ಸ್ಟ್ ಚಿಕ್ಕೇರಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಗ್ರಾಮಗಳಲ್ಲಿ ಬ್ಲೀಚಿಂಗ್ ಪೌಡರ್, ಫೆನಾಯಿಲ್ ಖರೀದಿ ಮಾಡಿದ್ದಾರೆ. ಇದಕ್ಕೆ ಖರ್ಚು ಮಾಡಲಾದ ಒಟ್ಟು ಮೊತ್ತ 55,000 ಖರ್ಚು ಮಾಡಲಾಗಿದೆ. ನೆಕ್ಸ್ಟ್ ಚಿಕ್ಕೇರಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಗ್ರಾಮಗಳು ಕುಡಿಯುವ ನೀರಿನ ಸಾಮಗ್ರಿ ಖರೀದಿ ಮಾಡಿದರೆ ಇದಕ್ಕೆ ಖರ್ಚು ಮಾಡಲಾದ ಒಟ್ಟು ಮೊತ್ತ 92,806 ರೂಪಾಯಿ ಖರ್ಚು ಮಾಡಲಾಗಿದೆ.
7/6/2024 ಚಿಕ್ಕರಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೆ ಅಂಗವಿಕಲರಿಗೆ ಅವಶ್ಯಕವಾಗಿ ಬೇಕಾದ ಸಾಮಗ್ರಿಗಳನ್ನು ಖರೀದಿ ಮಾಡಿದರೆ ಇದಕ್ಕೆ ಖರ್ಚು ಮಾಡಲಾದ ಒಟ್ಟು ಮೊತ್ತ 84,630 ರೂಪಾಯಿ ಖರ್ಚು ಮಾಡಲಾಗಿದೆ. ಖರೀದಿ ಮಾಡಿದರೆ ಇದಕ್ಕೆ ಖರ್ಚು ಮಾಡಲಾದ ಒಟ್ಟು ಮೊತ್ತ 86,374 ರೂಪಾಯಿ ಖರ್ಚು ಮಾಡಲಾಗಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಚಿಕ್ಕರಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೆ ಕುಡಿಯುವ ನೀರಿನ ಸಾಮಗ್ರಿಗಳನ್ನು ಖರೀದಿ ಮಾಡಿದರೆ ಇದಕ್ಕೆ ಖರ್ಚು ಮಾಡಲಾದ ಒಟ್ಟು ಮೊತ್ತ 84,310 ರೂಪಾಯಿ ಖರ್ಚು ಮಾಡಿದೆ. ಇಷ್ಟು ಚಿಕ್ಕರಳ್ಳಿ 15ನೇ ಹಣಕಾಸಿನಲ್ಲಿ ನಡೆದಂತ ಕಾಮಗಾರಿಗಳ ವಿವರವಾಗಿದೆ. ಹಣ ಪಾವತಿಯಾಗಿರುವ ಕಾಮಗಾರಿಗಳು ಚಿಕ್ಕರಳ್ಳಿ ಗ್ರಾಮದ ಭೀಮಣ್ಣ ಮೇಷು ಮನೆ ಹತ್ತಿರ ದನದ ಪಟ್ಟಿಗೆ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಇದ್ದೀರಲ್ವ ಯಾರಾದ್ರೂ ದನದ ಪಟ್ಟಿಗೆ ಕಟ್ಟಿದಾರಾ? ಇದ್ಯಾರು ಹಂಗಾರೆ ಮತ್ತೆ ಕಟ್ಟಿದಾರೆ ಅಂತ ಎಲ್ಲಿ ಹೇಳ್ತೀರಿ? ಮತ್ತೆ ನಾನು ಸ್ಪಾಟ್ಗೆ ಹೋಗಿ ಸ್ಪಾಟಿಂದ ತಂದಿರೋದು ಫೋಟೋ. ಇದು ಎಲ್ಲಿದೆ ಗೊತ್ತಾ? ಹೋಗ್ತಾ ರೋಡ್ನ ಬಲಗಡೆಗೆ 2 ಮನೆ ಸಂದು. ಇದು ಇದು ವರ್ಕೇ ಸ್ಟಾರ್ಟ್ ಮಾಡಿಲ್ಲ. ಇದು ಪೇಮೆಂಟ್ ಆಗಿರೋದು 2,058 ರೂಪಾಯಿ. ಮನೆ ಸುಮ್ಮನಿದ್ರು ಹಾಕಿದೆ. ಮತ್ತೆ ಅವ್ರ ಇಂಜಿನಿಯರಿಂಗ್ ಬರ್ಕೊಡು ಅದು ಹೆಂಗಾಗಿದೆ ಸರ್? ಮತ್ತೆ ಗೊತ್ತಿಲ್ಲ, ಆಮೇಲೆ ಮಾತಾಡೋಣ. ಅಧಿಕಾರಿಗಳಿದ್ದಾರೆ, ಬಟ್ ವಸೂಲಿ ಮಾಡ್ತೀವಿ ನಾವು. ಈಗಾಗಲೇ ಒಂದೊಂದು ಪಂಚಾಯತ್ 4 ಲಕ್ಷ 5 ಲಕ್ಷ ದುಡ್ಡು ವಸೂಲಿ ಮಾಡ್ತೀವಿ. ಆಗಿಲ್ಲ ಅಂದ್ರೆ ಒಂದು ವೇಳೆ ಅದು ಇದು ಇಲ್ಲಿ ಕಟ್ಟಲಿಲ್ಲ ಅಂದ್ರೆ ಸಂಬಳದಾಗ ಕಟ್ಟಾಗ್ತದೆ ಆಟೋಮೆಟಿಕಲಿ. ಇಲ್ಲಿ ಯಾರ್ದೇನು ಕೇಳೋದೇನು ಬೇಕಾಗಿಲ್ಲ. ಎಂಟ್ರಿ ಆಯ್ತು ಅಂದ್ರೆ ಮುಗೀತು. ಈಗಾಗಲೇ ಒಂದೊಂದು ಪಂಚಾಯತಿ 4 ಲಕ್ಷ 5 ಲಕ್ಷ ದುಡ್ಡು ಕಟ್ಸಿದೀವಿ, ಕಟ್ತಿದಾರೆ ಅವರು. ನೀನ್ ಹೇಳಿದ್ ನಾನು ಕೇಳಿಸ್ಕೊಂತೀನಿ, ನಾನು ಹೇಳಿದ್ ನೀನು ಕೇಳಿಸ್ಕೋಬಾರ್ದಾ? ಮತ್ತೆ ಕೇಳೋದು ಮಾತ್ರ ತಪ್ಪಾಗಿದ್ರೆ ಎಲ್ಲರನ್ನೂ ದೂಷಣೆ ಮಾಡ್ತೀರಾ. ತಪ್ಪು ಮಾಡೋದು. ಒಂದು ಶೆಡ್ಡು ಅಂದ್ರೆ 52,000 ರೂಪಾಯಿ ಸ್ಯಾಲರಿ ಪೇಮೆಂಟ್ ಕೊಡ್ತಾರೆ. 52,000ಕ್ಕೆ ಏನೇನು ಮಾಡಬೇಕು? ಈ 17 21 ಅಡಿ ಉದ್ದ, 13 ಅಡಿ ಅಗಲ, ಇಷ್ಟು ಶೆಡ್ 8 ಅಡಿ ಗೋಡೆ ಕಟ್ಟಬೇಕು. ಮೇಲೆ ಟಾಪ್ ಹಾಕ್ಬೇಕು ಶೀಟ್ಗಳಿಂದ. ಆಮೇಲೆ ಅದಕ್ಕೆ ಆ ಶೆಡ್ ಒಳಗಡೆ ಗಾದ್ಲಿ ಇರಬೇಕು, ಗಂಜಲು ಗುಂಡಿ ಇರಬೇಕು, ಬೆಡ್ ಹಾಕ್ಬೇಕು. ಇಷ್ಟು ಮಾಡಿದ್ರೆ 52,000 ದುಡ್ಡು ಕೊಡ್ತಾರೆ. 2 ಕಂಬಗಳನ್ನ ಇಟ್ಬಿಟ್ಟು ಮೇಲೆ 8 ಅಡಿ 3 ಶೀಟ್ ಹಾಕ್ಬಿಟ್ರೆ 52,000 ಕೊಡ್ತಾರಾ? ಕೊಡಲ್ಲ ಅಲ್ವಾ? ಮತ್ತೆ ಇದಕ್ಕೆ ನೀವು ಕೇಳ್ತಿರಲ್ಲ, ನನ್ನ ಶೆಡ್ ಆಗೈತೆ ಪೂರ ದುಡ್ಡು ಕೊಡ್ರಿ ಅಂದ್ರೆ ಹೆಂಗ್ ಕೊಡ್ತಾರ ಅವರು? ಇದು ಯಾವ ತರ? 8 ಅಡಿ 2 ಕಂಬಗಳು ಕಬ್ಬಿಣದವು, 3 8 ಅಡಿ ಶೀಟ್. ಇದಕ್ಕೆ 52,000 ದುಡ್ಡು ಕೊಡ್ಬೇಕಾ? ಇನ್ನು ಚಿಕ್ಕರಳ್ಳಿ ಗ್ರಾಮದ ವಿಜಯಮ್ಮ ಮನೆ ಹತ್ತಿರ ದಮ್ಮ ಶೆಡ್. ಅವ್ರ RCC ಮನೆಗೆ ಮೊದಲು ಹಳೆ ವೈನಲ್ಲಿ ಆಗಿತ್ತು ಏನೋ ಗೊತ್ತಿಲ್ಲ. RCC ಮನೆ ಮುಂದೆ ಆಂಗ್ಲರ್ ಹಾಕ್ಬಿಟ್ಟು ಆ ಆಂಗ್ಲರ್ ಮನೆಗೆ ಆಗಿರ್ತಕ್ಕಂಥದ್ದು ಮೇಲ್ಚಾವಣಿಗೆ ಪೇಮೆಂಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಇವ್ರಿಗೆ ಎಷ್ಟಾಗಿದೆ? 34,181 ರೂಪಾಯಿ ಪೇಮೆಂಟ್ ಆಗಿದೆ. ಅಲ್ಲಿ ವರ್ಕೇ ಇಲ್ಲ. ನಾನು ಹೇಳಿದ ಸೈಜ್ ಎಷ್ಟು? 21-13 ಮನೆ ಸಪ್ರೇಟಾಗಿ ಕಟ್ಟಬೇಕು ಅಂತ ಇದೆಯಾ? ಇಂಥಕ್ಕೆಲ್ಲ ಕೊಡ್ಬೇಕಾ ಪೇಮೆಂಟು? ಅದಾದ್ಮೇಲೆ ಬೈರಾಪುರ ಗ್ರಾಮದ ಮಾಡಕ್ಕಾಯಿವರೆಗೆ ದಂಡ ಕೊಟ್ಟಿಗೆ. ಇದು ವರ್ಕ್ ಮಾಡ್ಯಾರೆ. ಯಾವ ಪೇಮೆಂಟ್ ಆಗ್ತಿದಂಗೆ ಡೆಮಾಲಿಷ್ ಮಾಡಿ ಅಚ್ಚುಕಟ್ಟ ವಾಸಕ್ಕೆ ಮನೆಗೆ ಮಾಡ್ಕೊಂಡಾರೆ. ಅದರೊಳಗಡೆ ನಾವು ಓದಂಥ ಸಂದರ್ಭದಲ್ಲಿ ಒಂದು TV, ಒಂದು ಮಂಚ ಇಷ್ಟಿದೆ. ದನ ಕಟ್ಟ ಜಾಗದಲ್ಲಿ TV ಮಂಚ ಮನಗಿಸಿದ್ದಾರೆ. ಇದಕ್ಕೆ ದುಡ್ಡು ಕೊಡ್ಬೇಕಾ? ಅದಾದ್ಮೇಲೆ ಚಿಕ್ಕರಳ್ಳಿ ಗ್ರಾಮದ ದೊಡ್ಡಬಯ್ಯ ನಾಗರಾಜ ಮನೆ ಹತ್ತಿರ ದನದ ಕೊಟ್ಟಿಗೆ. ಇವರು ಮನೆಗೆ ಮುಂದೆ ಮನೆ ಒಳಗೆ ಒರಿಸ್ಲು ಬೆಳಿತಾವಂತ ಮನೆ ಅಟ್ಮಾಳಿಗೆ ಸೀಟ್ ಹಾಕೊಂಡಿರೋದು. ಇದಕ್ಕೆ ದುಡ್ಡು ಕೊಡ್ಬೇಕಾ? ಬಟ್ ಅವ್ರ ದನಗಳಿದ್ದಾವೆ. ಎಲ್ಲೋ ಒಂದ್ ಕಡೆ ಮಾಡಿದ್ರೆ ಅವು ಮೂಗ್ ಜೀವ ಚೆನ್ನಾಗಿರ್ತಿದ್ವು. 4-5 ದನಗಳು ಇದಾವೆ, ಅವರು ಕೂಡ ಮಾಡ್ಬೋದಾಗಿತ್ತಲ್ವಾ? ಇದನ್ನ ಸ್ವಾರ್ಥ ಅಂತೀರಾ ಏನಂತೀರಿ? ಕೊಡ್ಬೇಕಾಗಿತ್ತು ಪೇಮೆಂಟು. ಅಟ್ಮಾಳಿಗೆ ಇಲ್ಲಿದೆ. ನಾನು ಪ್ರತಿಯೊಂದನ್ನು ಕೂಡ ಸಾಕ್ಷಿ ಇಟ್ಕೊಂಡೇ ಮಾತಾಡ್ತಿದ್ದೀನಿ. ನನ್ನಿಂದ ಇಂಜಿನಿಯರ್ ಬಂದಾರೆ, ಎಲ್ಲರೂ ಬಂದಾರೆ. ಅದಾದ್ಮೇಲೆ ನಾಗರತ್ನಮ್ಮ ಅಂಜಿನಪ್ಪ ಮನೆ ಹತ್ತಿರ ದನದ ಕೊಟ್ಟಿಗೆ. ಇದು ಕೂಡ ಅಟ್ಮಾಳಿಗೆ ತರ ನೋಡಿ ಇಲ್ಲಿದೆ. ಅಟ್ಮಾಳಿಗೆ ತರ ಮನೆ ಬಾಗಿಲಿಗೆ ಇರಿಸಲು ಬಡಿದಂಗೆ ತಲಬಾಗಿಲಿಗೆ ಸೀಟ್ ಹಾಕೊಂಡಿರೋದು. ಇದು ಕೂಡ ದುಡ್ಡು ಕೊಡ್ಬೇಕಾ? ಕೊಟ್ಬಿಟ್ಟಿದ್ರೆ ವಾಪಸ್ ಕಟ್ಕೊಂತೀವಿ ನಾವು. ವಾಪಸ್ ನನ್ಗೆ ಗೊತ್ತಿದೆ ಹೆಂಗ್ ತಗೋಬೇಕು ಅಂತ. ಅದಾದ ನಂತರದಲ್ಲಿ ತಿಮ್ಮಪ್ಪ ಮುತ್ತಾಲಿ ತಿಮ್ಮಪ್ಪ. ಇದು ಯಾವ ಜಮಾನ್ದಾಗ ಹಾಕಿದ್ರೆ ಗೊತ್ತಿಲ್ಲ. ಸೀಟ್ ಎಲ್ಲ ತುಕ್ಕು ತಿಂದು ಹೋಗ್ಯಾವ. ಅದಕ್ಕೂ ಪೇಮೆಂಟ್ ಮಾಡಿರ್ತಕ್ಕಂಥದ್ದು 1,745 ರೂಪಾಯಿ. ಅದಾದ್ಮೇಲೆ ಅಭಿಷೇಕ್ CM ಅವರ ಮನೆ ಹತ್ತಿರ ದನದ ಕೊಟ್ಟಿಗೆ. ಇದು ಬಹುಶಃ ನೀವು ನೋಡಿರ್ಬೋದು. ಅಜ್ಜಿನಗುಡಿಗೆ ಹೋಗೋ ರಸ್ತೆಯಲ್ಲಿ ಬಲಗಡೆಗೆ ಒಂದು ದೇವಸ್ಥಾನ ಗೋಡೆ ಕಟ್ಟಿರಲ್ಲ, ಟಾಪ್ ಲೆವೆಲಿಗೆ ಬಂದು ನಿಂತೈತಲ್ಲ. ಅದಕ್ಕೆ ಈ ಪುಣ್ಯಾತ್ಮ ಅದೇನು ಬೀಳು ಗೊತ್ತಿತ್ತೋ ಗೊತ್ತಿಲ್ಲ, ಅದಕ್ಕೆ NMR ಹಾಕ್ಸಿ ದುಡ್ಡು ಕೊಟ್ಟಾನ.
ಇಂಥವೆಲ್ಲ ಬಿಡ್ತಾರ ಸರ್ಕಾರದಲ್ಲಿ? ಬಿಡಲ್ಲ. ಓಕೆ. ಅದಾದ ನಂತರದಲ್ಲಿ ಶಿವಲಿಂಗಪ್ಪನ ಮನೆಯಿಂದ ಚರಂಡಿ ಮತ್ತೆ ಡಕ್ಕು, ಇದು ಕಾಮಗಾರಿನೇ ಪ್ರಾರಂಭ ಆಗಿಲ್ಲ. 24,000 ರೂಪಾಯಿ, 24,010 ರೂಪಾಯಿ ಪೇಮೆಂಟ್ ಮಾಡ್ಯಾರ. ಅದೇನು ಮಾಡಿದ್ರೆ ಗೊತ್ತಿಲ್ಲ. ಬಟ್ ಚಿಕ್ಕೇರಳ್ಳಿ ಶಿವಲಿಂಗಪ್ಪನ ಮನೆಯಿಂದ ಚರಂಡಿ ಮತ್ತು ಡಕ್ಕು ಎಲ್ಲಿದೆ ಗೊತ್ತಾ? ಹೇಳ, ನಿಂಬಾಯಿಗೆ ಬರುತ್ತೇನೆ ಅನ್ಕೊಂಡೆ ನಾನು, ಬರಲ್ಲ. ಹಾ, ನಿಮಗೆ ಗೊತ್ತಾಗಲ್ಲ. ಕೆಟ್ಟವ್ ಯಾರು ಹೇಳಕ್ ಮುಂದೆ ಬರಲ್ಲ, ನಾನು ಕೆಟ್ಟವನಾಗ್ಬಿಡ್ತೀನಿ ಅಂತ. ಆಗ ನಾನು ಅಷ್ಟೊಳಗಡೆ ಅವ್ರು ವರ್ಕ್ ಮಾಡಿಸಿ ಮುಗಿದೋಯ್ತು. ಮಾಡಿಸಿ ಕೊಡ್ತಾರೆ. ಸಮ್ಮತವಾಗಿರೋದನ್ನ ಕೆಲಸ ಮಾಡಿಸಿ ಅಂತ ಹೇಳ್ತಾರೆ. ಮಲ್ಲಪ್ಪ ಹಳ್ಳದ ಹತ್ತಿರ ರೀಚಾರ್ಜ್ ವೆಲ್, ಬೋರ್ವೆಲ್, ಇದಕ್ಕೆ ಇನ್ನೂ ಸ್ಟಾರ್ಟ್ ಮಾಡಿ ನೋಡಿ. ಇಲ್ಲೇ ಇದೆ, ಒಂದು 3 ಮೀಟರ್ ಉದ್ದ, 2 ಮೀಟರ್ ಆಗಲ್ಲ, ಅಷ್ಟು ಗುಂಡಿ ಇಟ್ಟು 10,290 ರೂಪಾಯಿ ಇದಕ್ಕೆ ಪೇಮೆಂಟ್ ಆಗಿದೆ. ಅಲ್ಲ, ಇದು ಆಗ್ತವೆ. ಇವೆಲ್ಲ ಏನಿದೆ ಅಂದರೆ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ. ಈ ಮಾರ್ಚಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿರ್ತಕ್ಕಂಥವು ಇವು. ಆದರೆ ಶೆಡ್ಗಳಿದಾವಲ್ಲ, ಅವಂತೂ ಬೇಕಾಗೆ ಮಾಡಿರ್ತಕ್ಕಂಥವು ಅಂತ ಹೇಳ್ಬೋದು. ಆಮೇಲೆ ಮುಂದಿಂದು ಇನ್ನು ಒಂದು ಅಪ್ಪನಹಳ್ಳಿಗೆ ಹೋಗೋ ಲೊಕೇಶನ್ ಜಮೀನ್ ಹತ್ರ, ತೊಟ್ಟಿ ಹತ್ರ ರೀಚಾರ್ಜ್ ವಾಲು, ಅದು ಕೂಡ 10,000 ರೂಪಾಯಿ ಆಗಿರ್ತಕ್ಕಂಥದ್ದು. ಆಮೇಲೆ ಚಿಕ್ಕರಲ್ಲಿ ಅಪ್ಪನಹಳ್ಳಿ ಹೋಗುವ ಅಜಿಂಕುಂಟೆ, ಆ ಕುಂಟೆಗೆ ಒಂದು ಬೋರ್ವೆಲ್ ಐತಲ್ಲ, ಅಲ್ಲಿ ಪೇಮೆಂಟ್ ಆಗಿರ್ತಕ್ಕಂಥದ್ದು, ಅದಕ್ಕೆ 10,000. ಹಿಂಗೆ ಇದೆ. ಅವನು ರಮೇಶ್ ಉಮಾದೇವಿ, ಅದೇನು ಗೊತ್ತು ಆಗಿಲ್ಲ. ಉಮಾದೇವಿ ಏನದು? ಮನೆ ಮುಂದೆ ಐತದು ಅಲ್ವಾ? ಶೀಟ್ ಹಾಕೊಂಡಿರ್ತಕ್ಕಂಥದ್ದು ಚಿಕ್ಕೇರಳ್ಳಿಗೆ. ಅದು ಬಹುಶಃ ನಮಗೆ ಅದನ್ನ ನಮ್ಮ ಇವು ಟೀಮ್ ನೋಡ್ಕೊಂಡು ಬಂದಿದೆ. ಅವ್ರಿಗೆ ಕೂಡ ಎಷ್ಟು ಪೇಮೆಂಟ್ ಆಗಿರೋದು? ಅದಕ್ಕೆ 1,75,000 ರೂಪಾಯಿ ಪೇಮೆಂಟ್ ಆಗಿರ್ತಕ್ಕಂಥದ್ದು. ಇದರಿಂದ ಬಹುಶಃ ಒಂದು ಆ ಕಡೆ ಹೋದ್ರೆ ಒಂದು ಮೀನು ಹೊಂಡ ಮಾಡಿದ್ರು ನೋಡಿ, ಯಾರ್ಯಾರು ಭಟ್ರಳ್ಳಿ ನೋಡಿದ್ರೆ ಗೊತ್ತಾಗ್ಬೋದು.